ಮೀರಾ, ಏನ್ ಮಾಡ್ತಿದ್ದನಮ್ಮ? ಯಾಕೆ ಹಾಕಿ ಕೂಗಾಡ್ದ? ಏನೋ ಬೇಜಾರಲ್ಲಿ ಆ ರೀತಿ ಮಾತಾಡಿದ್ದಾರೆ. ಅದನ್ನೆಲ್ಲ ನೀವು ಮನ್ಸಿಗೆ ಹಾಕೋಬೇಡಿ ಅತ್ತೆ. ಮೀರಾ, ಅದಕ್ಕೆ ಅದಿತಿ ಮನೆ ಬಿಟ್ಟು ಹೋಗಿರೋದು ನಮಗೂ ತುಂಬಾ ದುಃಖ ಆಗಿದೆ. ಅಣ್ಣ ನನಗೆ ಬೈದಿದ್ದಕ್ಕೇನು ಬೇಜಾರಿಲ್ಲ, ಆದ್ರೆ ಅಮ್ಮನ ಜೊತೆ ಹಾಗ ಮಾತಾಡೋದು. ಕವಿತಾ, ರಾಘವ್ಗೆ ಕೋಪ ಬಂದ್ರೆ ಅವರಾಗಿರಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗ ನನ್ನ ಮೇಲೂ ರೇಗಾಡಿದ್ರು, ನನ್ನ ಮನಸ್ಸಿಗೂ ಬೇಜಾರಾಗಿದೆ. ಹಾಗಂತ ಅದ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೇನೆ ಎಲ್ರಿಗೂ ಬೆಲೆ. ಆದ್ರೂ ಮೀರಾ, ಕವಿತಾ, ಅದನ್ನ ಬಿಡು. ಮೀರಾ, ಏನ್ ಹೇಳಿದ್ನಮ್ಮ? ಏನೂ ಹೇಳಿಲ್ಲ ಅತ್ತೆ, ನೀವು ಸ್ವಲ್ಪ ಸುಮ್ಮನೆ ಇದ್ಬಿಡಿ. ಅದು ಹಾಗಲ್ಲಮ್ಮ. ರಾಘವ ಏನ್ ಹೇಳ್ದ? ಅದಿತಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಅತ್ತೆ, ಮಕ್ಳು ಯಾವತ್ತಾದ್ರೂ ಸುಳ್ಳು ಹೇಳ್ತಾರಾ? ಇಲ್ಲ ತಾನೆ. ಸುಮ್ಮನೆ ಯಾಕೆ ಆ ವಿಷಯ ಬಗ್ಗೆ ಎಳ್ದಾಡ್ತಾ ಇದ್ದೀರಾ? ಅದನ್ನೆಲ್ಲ ಬಿಟ್ಟು ನೀವು ಹೋಗಿ ಮಕ್ಳ ಕಡೆ ಗಮನ ಕೊಡಿ. ಮಕ್ಕಳು ನೋಡಿದ್ರೆ ಲಕ್ಷ್ಮಿನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ವಲ್ಲಮ್ಮ. ಅದೆಲ್ಲ ಒಂದು ನೆಪ ಅಷ್ಟೇ. ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಪಾರ್ಕು ಸಿನಿಮಾ ಅಂತ ಸುತ್ತ ಹುಡುಗಿರಿಗೆ ಸುಳ್ಳು ಹೇಳೋದನ್ನು ದೊಡ್ಡ ವಿಷಯ ಅಲ್ಲ. ಅತ್ತೆ, ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಒಳಗೆ ಹೋಗಿ. ಅದಕ್ಕೆ ಬೇರೆ ಹೆಣ್ಮಕ್ಳ ಥರ ಅಲ್ಲಮ್ಮ. ರಾಘವ ಏನ್ ಹೇಳ್ದ ಹೇಳಮ್ಮ. ಅತ್ತೆ, ಒಳಗೆ ಹೋಗಿ ಅಂತ ಹೇಳ್ದೆ ತಾನೆ? ಏನಾಯ್ತು ಅಂತ ಈಗ ಅಳ್ತಾ ಕೂತಿದ್ಯಾ? ನೀನೇ ಕೂತಿರೋದು ನೋಡಿದ್ರೆ ಮಕ್ಕಳಿಗೆ ಬೇಜಾರಾಗೋದಿಲ್ವಾ? ಅತ್ತೆ ಅನ್ನೋದನ್ನು ನೋಡ್ದೆ, ಒಂದು ಚೂರು ಬೆಲೆ ಕೊಡದೆ ಹೇಗೆ ಮಾತಾಡ್ಬಿಟ್ಲು. ಲಕ್ಷ್ಮಿ ಎಷ್ಟೇ ಕಷ್ಟದಲ್ಲಿದ್ರು ಯಾವತ್ತೂ ನನ್ನ ಹತ್ರ ಈ ರೀತಿ ಮಾತಾಡ್ದವಳಲ್ಲ. ತನ್ನ ಮನಸ್ಸಿಗೆ ಎಷ್ಟೇ ನೋವಾದ್ರೂ ನಗುನಗುತ್ತ ಉತ್ತರ ಕೊಡ್ತಿದ್ಲು. ಆದ್ರೆ ಇವಳು ಹೇಗೆ ಮಾತಾಡ್ಬಿಟ್ಲು ನೋಡಿದ್ಯಾ? ಅಮ್ಮ, ಅದಕ್ಕೆ ಸಿಗ್ಲಿಲ್ಲ ಅನ್ನೋ ನೋವು ಒಂದ್ ಕಡೆ ಆದ್ರೆ ಅದಿತಿ ಇಲ್ಲ ಅನ್ನೋ ಆತಂಕ ಇನ್ನೊಂದ್ ಕಡೆ. ಅದಕ್ಕೆ ಟೆನ್ಷನ್ ಅಲ್ಲಿ ಹಾಗೆ ಮಾತಾಡಿರ್ತಾರೆ ಬಿಡು. ಈಗ ನೀನು ಟೆನ್ಷನ್ ಅಲ್ಲಿ ಮಾತಾಡ್ದೆ ಅಲ್ವಾ, ಅವರು ಹಾಗೆ ಮಾತಾಡಿರ್ತಾರೆ ಬಿಡು. ಎಲ್ರೂ ಲಕ್ಷ್ಮಿ ಅದಕ್ಕೆ ತರನೇ ಇರಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂತ ಹಿರಿಯರು ಹೇಳಿದಾರಮ್ಮ. ಒಂದು ವೇಳೆ ಕತ್ತಿಯಿಂದ ಚುಚ್ಚಿದ ನೋವನ್ನ ಸಹಿಸ್ಕೋಬಹುದು, ಆದರೆ ಮಾತಿನ ಪೆಟ್ಟನ್ನ ಸಹಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲಮ್ಮ. ಅಮ್ಮ, ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದೀಯಾ? ಸಮಾಧಾನ ಮಾಡ್ಕೋ ಅಮ್ಮ. ಮನಸ್ಸು ಒಡೆದೋಯ್ತಮ್ಮ.
ಮೇರಿನ ಮಾತು ಕೇಳಿ ನನ್ನ ಮನಸ್ಸು ಚೂರು ಚೂರಾಗೋಯ್ತು.